ನಿನ್ನೆ ಸಂಜೆ ಸುರಿದಂತ ಧಾರಾಕಾರ ಮಳೆಗೆ ಬೆಂಗಳೂರಿನ ನಗರದ ಹಲವೆಡೆ ಸಾಕಷ್ಟು ಅವಾಂತರ ಆಗಿದೆ. ನಗರದ ಹೃದಯ ಭಾಗದಲ್ಲಿರುವಂತಹ ಏರಿಯಾ ರೇಸ್ಕೋರ್ಸ್ ರಸ್ತೆಯ ಪಕ್ಕದಲ್ಲಿ ಮಾಧವನಗರ ಏನಿದೆ, ಈ ಮಾಧವನಗರದಲ್ಲಿರುವಂತಹ ಈ ಏರಿಯಾದಲ್ಲಿ ಬೃಹತ್ ಗಾತ್ರದ ಮರ ಆಲ್ಮೋಸ್ಟ್ ಬಿದ್ದಿದೆ. ಇದಕ್ಕೆ ಬಹಳ ಪ್ರಮುಖವಾದಂತ ರೀಸನ್ ಅಂತಂದ್ರೆ ಕೇಬಲ್ ವರ್ಕ್ ನಡೀತಾ ಇತ್ತು ಕಳೆದ ಒಂದು ವಾರದಿಂದನೂ ಕೂಡ. ಈ ಕೇಬಲ್ ವರ್ಕ್ ಹಿನ್ನೆಲೆಯಲ್ಲಿ ಗುಂಡಿಯನ್ನ ತೋಡಿದ್ರು. ಸೊ ನಿನ್ನೆ ಸುರಿದಂತ ಮಳೆ, ಅದರ ಜೊತೆಗೆ ಬಿರುಗಾಳಿ, ಈ ಎರಡೂ ಕಾರಣಕ್ಕಾಗಿ ತುಂಬಾ ಚೆನ್ನಾಗಿದ್ದಂತ ಮರ, ಯಾಕಂದ್ರೆ ಕೆಳಗಡೆನೆ ಬುಡನೆ ಅಲಗಾಡೋ ರೀತಿಯಾಗಿ ಕೇಬಲ್ ವರ್ಕ್ ಮಾಡಿರೋ ಕಾರಣಕ್ಕಾಗಿ ಆಲ್ಮೋಸ್ಟ್ ವಾಲಿದೆ. ಬಹುತೇಕ ಬೀಳುವಂತ ಸಾಧ್ಯತೆ. ಇದರ ಬಹಳ ದೊಡ್ಡ ಪರಿಣಾಮ ಅಂತಂದ್ರೆ ಈ ಏರಿಯಾದಲ್ಲಿದ್ದಂತ ಎರಡು ಬೃಹತ್ ಆದಂತ ದೊಡ್ಡ ಮನೆಗಳು, 3 ಮಹಡಿಯ ಒಂದು ಮನೆ ಇದೆ, 4 ಮಹಡಿಯ ಮತ್ತೊಂದು ಮನೆ ಇದೆ. 2 ಮಹಡಿಯ ಮೇಲೂ ಕೂಡ ಮರ ಆಲ್ಮೋಸ್ಟ್ 30 to 40% ವಾಲಿರೋದು. ಯಾವುದೇ ರೀತಿಯಾದಂತಹ ಅದೃಷ್ಟವಶಾತ್ ಯಾವುದೇ ಜೀವಹಾನಿಯಾಗಿಲ್ಲ ಮತ್ತು ತೊಂದರೆ ಆಗಿಲ್ಲ. ಬಟ್ ಈಗ ಈ ಮರನ ತೆರವುಗೊಳಿಸುವಂತ ಕಾರ್ಯ ಏನಿದೆಯಲ್ಲ, ಇದು ತುಂಬಾ ಟೆಕ್ನಿಕಲ್ಲಿನೇ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ಕಟಾವು ಮಾಡುವ ಅಂದ್ರೆ ಕಟ್ ಮಾಡುವಂತ ಕೆಲಸ ಏನಾದರೂ ಮಾಡಿದ್ರೆ ಆ ಮನೆ ಮುಂಭಾಗದಲ್ಲಿ ಆಲ್ಮೋಸ್ಟ್ ನೋಡಿದ್ರೆ ಗ್ಲಾಸ್ ಎಲ್ಲ ಕೂಡ ಇರೋದು. ಇತ್ತೀಚೆಗೆ ರಿನೋವೇಷನ್ ಮಾಡಿದ್ರು ಅಂತ ಹೇಳಿ ಮನೆಯ ನಿವಾಸಿಗಳು ಹೇಳ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಅದನ್ನ ಒಂದೊಂದಾಗಿ ಕೊಂಬೆಯನ್ನ ಒಂದೊಂದಾಗಿ ಕಟ್ ಮಾಡ್ತಾ ಹೋಗ್ಬೇಕು. ಇಲ್ಲದೆ ಹೋದ್ರೆ ಒಂದು ವೇಳೆ ಏನಾದರೂ ಈ ಭಾಗದಲ್ಲಿ ಮಧ್ಯಭಾಗದಲ್ಲಿ ಏನಾದರೂ ಕಟ್ ಮಾಡಿದ್ರೆ ದೊಡ್ಡ ಅನಾಹುತವೇ ಆಗಲಿದೆ. ಈ ರೀತಿಯಾದಂತ 3:30 4 ಗಂಟೆಗೆ ಆದಂತ ಈ ಇನ್ಸಿಡೆಂಟ್ ಏನಿದೆ, ಇದಾಗಿ ಇಲ್ಲಿವರೆಗಾಗಿದೆ. ಮೊದಲು ಈಗ ಪವರ್ ಕನೆಕ್ಷನ್ ಕಟ್ ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಈಗಲೂ ಏನ್ ಕೇಬಲ್ ಏನಿದೆಯಲ್ಲ, ಪವರ್ ಕೇಬಲ್, ಆ ಕೇಬಲ್ ನ ಕಟ್ ಮಾಡಬೇಕಾಗಿದೆ, ಅಂದ್ರೆ ತೆರವುಗೊಳಿಸಬೇಕಾಗಿದೆ. ಅದಾದ ನಂತರ ಈ ಮರ ಕಟ್ ಮಾಡಿ ಸೇಫ್ ಆಗಿ ತೆಗೆಯುವಂತ ಕೆಲಸ ಆಗ್ಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಿಜವಾಗ್ಲೂ, ಯಾಕಂದ್ರೆ ಬಿಬಿಎಂಪಿ ಎಲ್ಲೆಲ್ಲಿ ಈ ರೀತಿಯಾದಂತ ಗಿಡ ಮರಗಳಿದಾವೆ, ವಾಲಿದಂತ ಮರಗಳು, ಅವುಗಳನ್ನ ತೆರವುಗೊಳಿಸುವಂತ ಕಾರ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಕಾಮಗಾರಿ ಹಿನ್ನೆಲೆಯಲ್ಲಿ, ಯಾಕಂದ್ರೆ ತುಂಬಾ ಚೆನ್ನಾಗಿರುವಂತ ಅತಿ ಬೃಹತ್ ಆದಂತ ಮರ ಕಾಮಗಾರಿ ಹಿನ್ನೆಲೆಯಲ್ಲಿ ಬುಡನೆ ಅಲಗಾಡೋ ರೀತಿಯಾದಂತ ಕೆಲಸ ಆಗಿದೆ. ಆ ಕಾರಣಕ್ಕಾಗಿ ಈಗ 2 ಮನೆಗಳು, ಬೃಹತ್ ಆದಂತ ದೊಡ್ಡ ಬಂಗಲೆ ಮನೆಗಳು, ಆ 2 ಮನೆಗಳಲ್ಲಿ ಸಾಕಷ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ತೊಂದರೆ ಎದುರಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇಲ್ಲ ಸರ್, ಬೆಸ್ಟ್. ನಿಮ್ಗೆ ಅಲ್ಗಾಡಿಸ್ಬಿಟ್ರೆ ಇನ್ನೇನಾಗುತ್ತೆ? ಮಳೆ ಇನ್ನೂ ಬರ್ತಾ ಇತ್ತು. ಏನ್ ಮಾಡೋದು, ಮಳೆ ಬೇರೆ ಬರ್ತಾ ಇತ್ತಲ್ಲ. ಆಮೇಲೆ ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ರು, ಏರಿಯಾ ಅವರೆಲ್ಲ ಸೇರಿ. ಏನ್ ಡ್ಯಾಮೇಜ್ ಆಗಿದೆ ಮ್ಯಾಮ್? ಅದೆಲ್ಲ ನೋಡಿ, ಗ್ಲಾಸ್ ಹೋಗಿದೆ, ಮತ್ತೆ ಅಲ್ಲಿ ಸ್ವಲ್ಪ ವಾಲ್ಗೂ ಡ್ಯಾಮೇಜ್ ಅಲ್ಲಿವರೆಗೂ ಬಂದಿದೆ. ನಮ್ಮ ಟೆರೆಸ್ ಮೇಲೆ ಆಲ್ಮೋಸ್ಟ್ ಹಾಫ್ ವರ್ಗೂ ಬಂದಿದೆ. ಈ ಗಿಡ ನಿನ್ನೆ 4 ಗಂಟೆಗೆ ಏನು ಬಿದ್ದೋಗಿದೆ. 4:15ಗೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕಳಿಸ್ತೀವಿ ಅಂತ ಹೇಳಿದ್ದು. 6 ಗಂಟೆಗೆ ತಿರ್ಗಾ ಫೋನ್ ಮಾಡಿದ್ರೆ ಇಲ್ಲ, ಜನ ಆ ಕಡೆ ಇದ್ದಾರೆ ಈ ಕಡೆ ಇದ್ದಾರೆ ಅಂತ ಹೇಳಿದ್ದು. 6:30 ಖಂಡಿತ ಕಳಿಸ್ತೀವಿ ಅಂತ ಹೇಳಿದ್ರು. 7:30 8 ಗಂಟೆ ತನಕ ನೋಡ್ಬಿಟ್ಟು 8 ಗಂಟೆಗೆ ತಿರ್ಗಾ ಫೋನ್ ಮಾಡಿದ್ದೆ, ಇನ್ನೂ ಬಂದಿಲ್ಲ. ಬಿಬಿಎಂಪಿ ಗ್ರೀವೆನ್ಸಸ್ ಬಿಬಿಎಂಪಿನಲ್ಲಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬೆಳಗ್ಗೆಯಿಂದ ಇನ್ನೂ ಯಾರು ಬಂದಿಲ್ಲ. ಈ ಗಿಡ ಸಪೋಸ್ ಇಲ್ಲಿ ರೆಸಿಡೆನ್ಸಿಯಲ್ ಏರಿಯಾ, ಯಾರಾದ್ರೂ ಮೇಲೆ ಬಿದ್ದ್ಬಿಟ್ರೆ ಎಷ್ಟು ಕಷ್ಟಗಳು ಆಗುತ್ತೆ. ಜನ ಹೆಂಗ್ ಓಡಾಡಬೇಕು. ಇಲ್ಲಿ ಎದುರುಗಡೆ ದೇವಸ್ಥಾನ ಇದೆ, ಈ ಕಡೆ ಕಾಲೇಜ್ ಇದೆ. ಅಲ್ಲ, ಆಲ್ಮೋಸ್ಟ್ ಡ್ಯಾಮೇಜ್ ಆಗ್ಬಿಟ್ಟಿದೆ. 2 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಆಮೇಲೆ ಈ ಮನೆ 50-60 ವರ್ಷ ಹಳೆ ಗಟ್ಟಿ ಮನೆ. ಬೇರೆ ಮನೆ ಇದ್ರೆ ಮನೆಯನ್ನು ಕೆಳಗಡೆ ಬರ್ತಾ ಇತ್ತು. ಈ ಮನೆ ಗಟ್ಟಿಯಾಗಿದೆ, ಅದಕ್ಕೆ ಏನು ಆಗಿಲ್ಲ. ಬಟ್ ಇಂಥ ಸ್ಥಿತಿನಲ್ಲಿ ಮನೆಯಲ್ಲಿ ಜನನು ವಾಸ ಮಾಡ್ತಾರೆ. ರಾತ್ರಿ ಅವ್ರು ಮಲಗಬೇಕಾದ್ರೆ ಎಷ್ಟು ಅವ್ರಿಗೆ ಮನಸ್ಸಿನಲ್ಲಿ ಇರುತ್ತೆ. ಸೊ ದಯವಿಟ್ಟು ಬೇಗನೆ ಇದಕ್ಕೆ ಪರಿಹಾರ ಮಾಡಬೇಕು. ಎಲ್ಲಿ ಯಾರಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಇದನ್ನ ಕ್ಲಿಯರ್ ಮಾಡಬೇಕು. ನಮ್ಮ ಏರಿಯಾಗೆ ತಿಮ್ಮಪ್ಪ ಅಂತ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬೇರೆಯವ್ರ ನಂಬರ್ ಕೊಟ್ಟಿದ್ದಾರೆ, ಬಟ್ ಅವರು ಬಂದಿಲ್ಲ.